ಬೆಂಗಳೂರಿನ ಶಿವಾಜಿನಗರ ಅಂತ ಅಂದ್ರೆ ಒಂದು ಕಾಲದಲ್ಲಿ ಇಲ್ಲಿಗೆ ಬರೋದಕ್ಕೂ ಕೂಡ ಹೆದರ್ತಾ ಇದ್ರು. ಯಾಕಂದ್ರೆ ಇದು ರೌಡಿಗಳ ಅಡ್ಡ ಅನ್ನುವಂತಹ ಕುಖ್ಯಾತಿಗೆ ಕಾರಣವಾಗಿತ್ತು. ಅದೇ ಒಂದು ಘಟನೆ ಇದೀಗ ಮತ್ತೆ ಮರುಕಳಿಸಿರುವಂಥದ್ದು. ಆ ಒಂದು ಹೆಸರಿಗೆ ಈ ಒಂದು ಉದಾಹರಣೆ, ಈ ಒಂದು ಘಟನೆ ಸಾಕ್ಷಿಯಂತೆ ಬಿಂಬವಾಗ್ತಾ ಇದೆ. ಪ್ರಸ್ತುತ ನಾನು ಇದೀಗ ಇರುವಂಥದ್ದು ಶಿವಾಜಿನಗರದ ಒಂದು ಫುಟ್ಪಾತ್ನಲ್ಲಿ. ಈ ಜುಲೈ 1ರ ತಾರೀಕಿನಿಂದ ಜಿಬಿ ಅಧಿಕಾರಿಗಳು ಫುಟ್ಪಾತ್ ಅನ್ನು ಯಾರೆಲ್ಲ ಒತ್ತುವರಿಯನ್ನ ಮಾಡ್ಕೊಂಡಿರ್ತಾರೆ ಅಂತಹ ಒತ್ತುವರಿಗಳನ್ನ ಮಾಡ್ಕೊಂಡಿರುವಂತಹ ಅಂಗಡಿಗಳನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿತ್ತು. ಇದುವರೆಗೂ ಕೂಡ 580ಕ್ಕೂ ಅಧಿಕ ಮೈಲಿಗಳಷ್ಟು, ಅಧಿಕ ಕಿಲೋಮೀಟರ್ಗಳಷ್ಟು ಒತ್ತುವರಿ ತೆರವನ್ನು ಕೂಡ ಮಾಡಲಾಗಿತ್ತು. ಯಥಾಸ್ಥಿತಿ ಅದರಂತೆ ಇವತ್ತು ಏನು ಕೇಂದ್ರ ನಗರ ಪಾಲಿಕೆಯ ಅಧಿಕಾರಿಗಳು, ಇಂಜಿನಿಯರ್ನ ಒಂದು ನೇತೃತ್ವ ಅಂದರೆ ಮಾಧವರಾವ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಫುಟ್ಪಾತ್ಗಳನ್ನ ತೆರವು ಮಾಡುವುದಕ್ಕೆ ಇವತ್ತು ಸಹ ಮುಂದಾಗಿದ್ದಂಥದ್ದು. ಇಂತಹ ಸಂದರ್ಭದಲ್ಲಿ ಈ ಒಂದು ಫುಟ್ಪಾತ್ನ ವ್ಯಾಪಾರಸ್ಥರು ಯಾರೆಲ್ಲ ಇದ್ರು ಅವರು ಏಕಾಏಕಿ ಒಬ್ಬ ಸರ್ಕಾರಿ ಅಧಿಕಾರಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು. ಇದೀಗ ನಾನು ಘಟನೆ ನಡೆದಿರುವಂತಹ ಸ್ಥಳದಲ್ಲಿದ್ದೀನಿ, ಬನ್ನಿ ಈಗ ನೋಡ್ತಾ ಹೋಗೋಣ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಏನು ಈ ಕಳೆದ ಒಂದು 10 ನಿಮಿಷಗಳ ಹಿಂದೆ ನಡೆದಂತಹ ಘಟನೆ. ಈ ಒಂದು ಅಂಗಡಿಗಳನ್ನು ಈ ಒಂದು ಫುಟ್ಪಾತ್ನಲ್ಲಿ ಒತ್ತುವರಿ ಮಾಡಿ ಹಾಕೊಂಡಿರ್ತಾರೆ. ಆ ಒಂದು ಅಂಗಡಿಗಳನ್ನು ತೆರವು ಮಾಡುವ ಸಲುವಾಗಿ ಅಧಿಕಾರಿಗಳು ಇಲ್ಲಿ ಬಂದು ತೆರವುಗೆ ಕಾರ್ಯಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಏಕಾಏಕಿ 10-15 ಜನರ ಗುಂಪು ಬಂದು ಅವರ ಮೇಲೆ ಅಟ್ಯಾಕನ್ನು ಮಾಡಿರುವಂಥದ್ದು. ಸಿಕ್ಕ ವಸ್ತುಗಳಿಂದ ಅಧಿಕಾರಿಗಳಿಗೆ ಬಿಟ್ಟಿ ಹಲ್ಲೆ ಮಾಡಿದ್ದಾರೆ. ಅದು ಕೂಡ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿರುವಂಥದ್ದು. ಅಧಿಕಾರಿಗಳ ಒಂದು ಹೈಯರ್ ಆಫೀಸರ್ಸ್ ಯಾರಿರ್ತಾರೆ ಅಂಥವರ ಒಂದು ಪ್ರಾಣಕ್ಕೆ ಇದೀಗ ನಮಗೆ ರಕ್ಷಣೆ ಇಲ್ಲದಂತಾಗಿರುವಂಥದ್ದು. ಯಾಕಂದರೆ ಒಂದು ರೀತಿಯಲ್ಲಿ ನಗರಾಭಿವೃದ್ಧಿ ಸಚಿವರು ಖಡಕವಾಗಿ ವಾರ್ನಿಂಗನ್ನು ಕೂಡ ನೀಡಿದರು. ಇನ್ನೇನು ಕೆಲವೇ ಸೀಮಿತ ಅವಧಿಯಲ್ಲಿ ಈ ರೀತಿ ರಸ್ತೆಗಳನ್ನು ಯಾರೆಲ್ಲ ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಅಂಥವರನ್ನು ತೆರವು ಮಾಡಬೇಕು ಅನ್ನುವಂತಹ ಒಂದು ಖಡಕ್ ಸೂಚನೆಯನ್ನು ನೀಡಿತು. ಅದರಂತೆ ಎಲ್ಲ ಅಧಿಕಾರಿಗಳು ಕೂಡ ಕಾರ್ಯಾಚರಣೆಗೆ ಮುಂದಾಗಿದ್ದರು. ಆದರೆ ಅಂತಹ ಅಧಿಕಾರಿಗಳ ಜೀವಕ್ಕೆ ಯಾವುದೇ ರೀತಿಯಲ್ಲೂ ಕಿಂಚಿತ್ತು ಬೆಲೆ ಇಲ್ಲದಾಗಿರುವಂತಹ ಘಟನೆ ಇವತ್ತು ನಡೆದಿರುವಂಥದ್ದು. ಯಥಾಸ್ಥಿತಿ ಒಂದು ಮಿನಿಸ್ಟರ್ಗಳ ಆಜ್ಞೆಯನ್ನು ಪಾಲನೆ ಮಾಡುವಂತಹ ಕರ್ತವ್ಯ ನಿಷ್ಠೆಯಲ್ಲಿದ್ದಂತಹ ಪ್ರಾಮಾಣಿಕ ಅಧಿಕಾರಿಗಳಿಗೆ ಇವತ್ತು ಮಾರಣಾಂತಿಕವಾಗಿ ಅಲ್ಲಿ ನಡೆದಿದೆ. ಎಲ್ಲಿ ಹೋಗಿದೆ ನಮ್ಮ ಕಾನೂನು? ಇಲ್ಲಿ ಬೀದಿ ಬದಿಯಲ್ಲಿ ಅನಧಿಕೃತವಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇವರೆಲ್ಲ. ಬೀದಿ ಬದಿಯ ವ್ಯಾಪಾರಸ್ಥರ ಅಥವಾ ಗೂಂಡಾಗಿರಿಯನ್ನು ನಡೆಸಿರುವಂತಹ ಪುಡಿ ರೌಡಿಗಳ ಅನ್ನುವಂತಹ ಅನುಮಾನ ಇದೀಗ ಎಲ್ಲೆಡೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ನಿರಂತರವಾಗಿ ಇಂತಹ ಒಂದು ದಬ್ಬಾಳಿಕೆ ಮುಂದುವರೆದಿದೆ. ಆದರೆ ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರು ನಗರದಲ್ಲಿ ಸರ್ಕಾರಿ ಕೆಲಸವನ್ನು ಮಾಡೋದಕ್ಕೂ ಕೂಡ ಒಂದು ರೀತಿ ಭಯಭೀತರಾಗಬೇಕಾಗಿರುವಂಥ ಸನ್ನಿವೇಶ ಇದೀಗ ಎದುರಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಕ್ಯಾಮ್ರಾಮ್ಯಾನ್ ಯೋಗೀಶ್ ಜೊತೆ ವಿನುತಾ ಎಚ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.